ಹೆಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಚ್.ಎಸ್. ಭಾಳಷ್ಟು ವಿದ್ಯಾರ್ಥಿಗಳು ಪಾಸಿಂಗ್ ಪ್ಯಾಕೇಜ್ನ ಕೀ ಉತ್ತರಗಳನ್ನು ಕಳಿಸ್ಕೊಡಿ ಮೇಡಮ್ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರಿ. ಹೌದಾ? ಅಂದರೆ ಮೆಸೇಜ್ ಹಾಕ್ತಾ ಇದ್ರಿ. ನಾನು ಕೂಡ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋನ ಮಾಡಿ ಹಾಕೋಕ್ಕಾಗಲಿಲ್ಲ. ಸೊ ಸಾರಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತ ಅಂದರೆ, ಈ ಪಾಸಿಂಗ್ ಪ್ಯಾಕೇಜ್ನ ಅಂದರೆ 40+ 40 ಅಂಕಗಳಿಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳು ಯಾವ್ಯಾವಿದ್ದಾವೆ ಅಂತ ಹೇಳಿ ಸವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾದಲ್ಲಿ ತಪ್ಪದೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾವೀಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ನಮಗೆ 11ರಿಂದ 12 ಅಂಕಗಳಿಗೆ ಚಿತ್ರಗಳಿದ್ವು. ಇದನ್ನು ಈಗಾಗಲೇ ನಾವೇನು ಮಾಡಿದ್ದೀವಿ ಅಂತ ಅಂದರೆ, ಹಿಂದಿನ ವಿಡಿಯೋದಲ್ಲಿ ಚಿತ್ರಗಳನ್ನೇ ಅಂದರೆ 11ರಿಂದ 12 ಅಂಕಗಳಿಗೆ ಯಾವ್ಯಾವ ಡಯಾಗ್ರಾಮ್ಗಳು ಬರ್ತವೆ ಅನ್ನೋದನ್ನು ನಾವು ವಿಡಿಯೋನ ಮಾಡಿ ಹಾಕಿದ್ದೇವೆ. ದಯವಿಟ್ಟು ಆ ವಿಡಿಯೋನ ನೀವು ವಾಚ್ ಮಾಡಬೇಕು. ನೋಡಿ, ಇದರಲ್ಲಿರುವಂತಹ ಮಾನವನ ಮಿದುಳು, ಹೃದಯ, ಪತ್ರರಂಧ್ರ, ನೆಫ್ರಾನ್, ಪರಾಗದ ಮೊಳೆಯುವಿಕೆ ಮತ್ತು ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತೆ ದರ್ಪಣ ಮತ್ತು ಮಸೂರದ ನಿಮ್ನ ದರ್ಪಣ ಹಾಗೂ ಪೀನ ಮಸೂರದ ಚಿತ್ರಗಳು, ಅದೇ ರೀತಿ ಸತುವಿನ ಚೂರುಗಳೊಂದಿಗೆ ಲೋಹಗಳ ವರ್ತನೆ ಚಿತ್ರ, ನೀರಿನ ಹಬೆಯೊಂದಿಗೆ ಲೋಹದ ವರ್ತನೆ ಚಿತ್ರ, ಇದರ ಒಟ್ಟಿಗೆ ಮತ್ತೆ ಯಾವುದು ಅಂತಂದರೆ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಹಾಗೂ ತಾಮ್ರದ ಶುದ್ಧೀಕರಣದ ಚಿತ್ರ. ಒಟ್ಟಾರೆಯಾಗಿ ನಿಮ್ಮ ಸಿಲೆಬಸ್ಸಲ್ಲಿ ಅಂದರೆ ನಿಮ್ಮ ಎಕ್ಸಾಮಿಗೆ, ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವಂತಹ ಡಯಾಗ್ರಾಮ್ಗಳದೇ ಒಂದು ಸಪ್ರೇಟ್ ವಿಡಿಯೋವನ್ನು ಮಾಡಾಕಿದ್ದೀನಿ. ಅದರಲ್ಲಿ ನಿಮ್ಗೆ ಏನಾಗುತ್ತೆ, ಯಾವ ಒಂದು ಚಿತ್ರ ಎಷ್ಟು ಅಂಕಗಳಿಗೆ ಬರುತ್ತೆ ಅನ್ನೋದಿದೆ. ಸೊ ಎಲ್ಲರೂ ಕೂಡ ಆ ವಿಡಿಯೋವನ್ನು ವಾಚ್ ಮಾಡಿ. ನಾವೀಗ ನೆಕ್ಸ್ಟು ಮುಂದಿನ ಟಾಪಿಕ್ಕಿಗೆ ಹೋಗೋಣ. ಇನ್ನು ಚಿತ್ರಗಳು ಆದ ತಕ್ಷಣ ನೆಕ್ಸ್ಟಿಗೆ ಬರೋದು ಯಾವುದು? ನಿಯಮಗಳು. ಒಟ್ಟಾರೆಯಾಗಿ ಅದರಲ್ಲಿ 7 ನಿಯಮಗಳು ಕಂಡುಬರ್ತವೆ. ಆ ನಿಯಮಗಳನ್ನು ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಇದರಲ್ಲಿ 2 ನಿಯಮಗಳಂತೂ ಇದ್ದೇ ಇರ್ತವೆ. ಸೊ ಆ ನಿಯಮಗಳು ಏನೇನಿದೆ ಅಂತ ಹೇಳಿ ಈಗ ನೋಡೋಣ. ನಿಯಮಗಳನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ಒಂದು ವಿಚಾರವನ್ನು ಹೇಳ್ಬಿಡ್ತೀನಿ. ನೀವೀಗ ನಿಯಮಗಳನ್ನು ಕಲ್ತಿರ್ತೀರಾ. ಇನ್ ಕೇಸ್ ಎಕ್ಸಾಮಲ್ಲಿ ನಿಮ್ಗೇನಾಗುತ್ತೆ, ನಿಯಮಗಳು ಮರ್ತು ಹೋಯ್ತಪ್ಪ, ಹೌದಾ? ಆವಾಗ ಕೊನೆ ಪಕ್ಷ ನೀವೇನು ಮಾಡಬೇಕು, ಕೆಲವೊಂದಿಷ್ಟು ನಿಯಮಗಳಿಗೆ ಸೂತ್ರಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಯಾವುದು? ಓಮ್ನ ನಿಯಮ ಇದೆ. ಓಮ್ನ ನಿಯಮಕ್ಕೆ ಯಾವುದಿದೆ? V=IR ಎನ್ನುವಂಥ ಒಂದು ಸೂತ್ರ ಇದೆ. ಹಾಗಾಗಿ ಈ ಸೂತ್ರವನ್ನಾದರೂ ಅಟ್ಲೀಸ್ಟ್ ನೀವು ಬರೆದು ಬಂದ್ರಿ ಅಂತ ಅಂದರೆ, ಅಲ್ಲಿ ಪಾಸಿಂಗ್ನವ್ರಿಗೆ, ನಾನು ಹೇಳ್ತಾ ಇರೋದು ಸ್ಕೋರ್ ಮಾಡೋರಿಗೆಲ್ಲ, ಪಾಸಿಂಗ್ನವ್ರಿಗೆ ಒಂದು ಅಂಕಗಳನ್ನು, ಅದಕ್ಕೆ ಎಷ್ಟಿರುತ್ತೆ ಅಂಕಗಳನ್ನು ಕೊಡ್ತಾರೆ. ಹಾಗಾಗಿ ನಿಯಮವನ್ನು ಬರೀರಿ. ಗೊತ್ತಾಗದೇ ಇದ್ರೆ ಅಥವಾ ಮರ್ತು ಹೋದರೆ ನೀವು ಕೊನೆ ಪಕ್ಷ ಏನು ಮಾಡಬೇಕು, ನಿಯಮಗಳನ್ನು, ಆ ನಿಯಮದ ಸೂತ್ರಗಳನ್ನು ಬರೆದಿಟ್ಟು ಬರಬೇಕಾಗತ್ತೆ. ನೆನ್ಪಿಟ್ಕೊಳ್ರಿ. ಮೊದಲೇದು ಯಾವುದು? ಓಮ್ನ ನಿಯಮ. ಓಮ್ನ ನಿಯಮ ಏನು ಹೇಳುತ್ತೆ? ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದರ ಸೂತ್ರ ಏನು ಅಂದರೆ V=IR. V ಅಂತ ಅಂದರೆ ವೋಲ್ಟೇಜ್, I ಅಂದರೆ ವಿದ್ಯುತ್ ಪ್ರವಾಹ, R ಅಂತ ಅಂದರೆ ರೋಧ. ಹೌದಾ? V=IR. ಹೆಂಗೆ ಗಣಿತೀಯ ಸೂತ್ರಗಳನ್ನು ಬಾಯ್ಪಾಟ್ ಹಾಕ್ತಿರಲ್ವಾ, ಅದೇ ರೀತಿ ಇದನ್ನು ಕೂಡ ನೀವೇನು ಮಾಡಿರಿ, ಬಾಯ್ಪಾಟ್ ಹಾಕ್ಬಿಡೋದು, ಕಂಠಪಾಠ ಮಾಡಿಬಿಡಿ. ಮತ್ತೊಂದು ಸಲ ಹೇಳ್ತೀನಿ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇಲ್ಲಿ ಏನು ಸೂತ್ರ ಇದೆ ಅದೇ ಸೂತ್ರವನ್ನೇ ನಾವು ನಿಯಮವಾಗಿ ಇಲ್ಲಿ ಅವರು ಕೊಟ್ಟಿರೋದು. ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡ್ರೆ ನೀವೇನು ಮಾಡ್ಬೋದು, ಈಸಿಯಾಗಿ ನಿಯಮವನ್ನು ಬರಿಬಹುದು. ಇನ್ನು 2ನೇ ನಿಯಮ ಯಾವುದು ಅಂದರೆ ಜೌಲನ ಉಷ್ಣೋತ್ಪಾದನಾ ನಿಯಮ. ಈ ನಿಯಮ ಏನಂದರೆ, ಆಕರದಿಂದ ಒಂದು ಮಂಡಲಕ್ಕೆ T ಸಮಯದಲ್ಲಿ ಪೂರೈಸಲಾದ ಶಕ್ತಿಯನ್ನು ರೋಧವು ಶಾಖ ರೂಪದಲ್ಲಿ ಹೊರಹಾಕುವುದನ್ನು ಜೌಲನ ಉಷ್ಣೋತ್ಪಾದನಾ ನಿಯಮ ಎನ್ನುವರು. ಆ ಸೂತ್ರ ಏನಿದೆ, H=I²RT. ಈ ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ನೀವೇನು ಮಾಡ್ಬೋದು, ಆರಾಮ್ಸೆ ಈ ನಿಯಮವನ್ನು ಬರಿಬೋದು. ಅಥವಾ ಇನ್ನೊಂದು ವೇಯಲ್ಲಿ ಯಾವ ರೀತಿ ಅಂದರೆ, ವಾಹಕದ ರೋಧದಲ್ಲಿನ ಉಷ್ಣವು ಅಂದರೆ H, ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಅಂದರೆ I², ಅದರ ವರ್ಗಕ್ಕೆ, ವಾಹಕದ ರೋಧಕ್ಕೆ ಅಂದರೆ R ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ಅಂದರೆ T, ಇವು 3 ಏನಾಗಿದ್ದಾವೆ, ಈ ಒಂದು ಉಷ್ಣಕ್ಕೆ ನೇರ ಅನುಪಾತದಲ್ಲಿದೆ. ಹಾಗಾಗಿ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಮತ್ತೊಂದು ಸಲ ಹೇಳ್ತೀನಿ, ಕೇಳಿಸ್ಕೊಳ್ರಿ. ವಾಹಕದ ರೋಧದಲ್ಲಿನ ಉಷ್ಣವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. H=I²RT. ಇನ್ನು 3ನೇ ನಿಯಮ ಯಾವುದು ಅಂದರೆ ಫ್ಲೆಮಿಂಗ್ ಎಡಗೈ ನಿಯಮ. ಈ ನಿಯಮದ ಪ್ರಕಾರ ಅಂದರೆ ಫ್ಲೆಮಿಂಗ್ ಎಡಗೈ ನಿಯಮದ ಪ್ರಕಾರ ತೋರು ಬೆರಳು, ಮಧ್ಯದ ಬೆರಳು, ಹೆಬ್ಬೆರಳು ಇವುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹಿಡಿದುಕೊಂಡು ಆಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ಅಥವಾ ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ. ಇದನ್ನು ನಾವು ಫ್ಲೆಮಿಂಗ್ ಎಡಗೈ ನಿಯಮ ಅಂತ ಹೇಳಿ ಕೂಡ ಕರಿತೀವಿ.
ಅಂದರೆ ನಿಮಗೆ ಯಾವುದು ಇದು ಸ್ಟಾರ್ಟಿಂಗ್ ಎಲ್ಲ ನೆನಪಾಗದೇ ಇದ್ದರೆ ನೀವು ಕೊನೆ ಪಕ್ಷ ಏನು ಮಾಡ್ಬೋದು, ಆ 3 ಬೆರಳುಗಳು ಯಾವ್ಯಾವ ದಿಕ್ಕನ್ನು ಸೂಚಿಸುತ್ತೆ ಅಂತ ಹೇಳಿ ಬರೆದಿಟ್ಟು ಬಂದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಯಾವುದು? ಮೊದಲೇದಾಗಿ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಇನ್ನು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಇದು ಸೂಚಿಸುತ್ತದೆ. ಇನ್ನು ಫ್ಲೇಮಿಂಗ್ ಬಲಗೈ ನಿಯಮವನ್ನು ನೋಡೋಣ. ಈ ಬಲಗೈ ನಿಯಮದಲ್ಲಿ ಏನಿದೆ, ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಹರಿಯುವ ನೇರವಾದ ತಂತಿಯನ್ನು ಹಿಡಿದಿರುವಿರಿ ಎಂದು ಭಾವಿಸಿಕೊಳ್ಳಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ 4 ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಇದನ್ನು ನಾವು ಬಲಗೈ ನಿಯಮ ಅಂತ ಹೇಳ್ತೀವಿ. ಈ ಸ್ಟಾರ್ಟಿಂಗ್ ಎಲ್ಲ ನೆನಪಾಗದೇ ಇದ್ದಾಗ ಬರೀಲೇಬೇಕು. ಆದರೂ ಇನ್ ಕೇಸ್ ನಿಮಗೆ ಮರೆತು ಹೋಯ್ತಪ್ಪ ಅಂದಾಗ ನೀವೇನು ಮಾಡಬೇಕು, ಅಟ್ಲೀಸ್ಟ್ ಈ 2 ಬೆರಳುಗಳನ್ನು ಅಂದರೆ ಹೆಬ್ಬೆರಳು ಯಾವ ದಿಕ್ಕನ್ನು ಸೂಚಿಸುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು. ಅದೇ ರೀತಿ ಉಳಿದ 4 ಬೆರಳುಗಳು ಯಾವ ದಿಕ್ಕನ್ನು ಸೂಚಿಸುತ್ತೆ? ಕಾಂತಕ್ಷೇತ್ರದ ದಿಕ್ಕನ್ನು ಇಂಡಿಕೇಟ್ ಮಾಡುತ್ತೆ. ಇವೆರಡನ್ನಾದರೂ ಬರೆದು ಬಂದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಮೋಟಾರ್ ತತ್ವ ಅಂತ ಇದೆ, ಇದು ಕೂಡ ಒಂದು ನಿಯಮ. ಇದೇನು ಹೇಳುತ್ತೆ ಅಂದರೆ ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕವೊಂದನ್ನು, ಅಂದರೆ ವಾಹಕ ಅಂದರೆ ಯಾವುದಾದ್ರು ಒಂದು ವಸ್ತು ಅಂತ ಅನ್ಕೋಬೇಕು. ವಿದ್ಯುತ್ ಪ್ರವಾಹ ಹರಿತಾ ಇರುವಂತಹ ಒಂದು ವಸ್ತು, ಅದನ್ನು ವಾಹಕ ಅಂತ ಹೇಳ್ತೀವಲ್ವ. ಯಾವ ವಸ್ತುವಿನಲ್ಲಿ ಸುಲಭವಾಗಿ ವಿದ್ಯುತ್ ಹರಿಯುತ್ತೋ ಅದನ್ನು ನಾವು ವಾಹಕಗಳು ಅಂತ ಹೇಳಿ ಕರಿತೀವಿ. ವಾಹಕವೊಂದನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಸಿಂಪಲ್ ಇದೆ, ಗೊತ್ತಾಯ್ತಾ? ಏನು ವಿದ್ಯಾರ್ಥಿಗಳೇ? ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕವೊಂದನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇದೇ ಮೋಟಾರ್ ತತ್ವ. ನಿಯಮ ಅಂತ ಕೇಳಿದ್ರು ಕೂಡ ಇದನ್ನೇ ಬರೀರಿ. ಇನ್ನು ಇದಾದಮೇಲೆ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತೆ ಏನಿದೆ, ಬೆಳಕಿನ ಪ್ರತಿಫಲನದ ನಿಯಮಗಳು ಇದೆ. ಹಾಗಾದರೆ ಬೆಳಕಿನ ಪ್ರತಿಫಲನದ ನಿಯಮಗಳು ಏನೇನಿದೆ ನೋಡ್ರಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದನ್ನು ನೆನ್ಪಿಡ್ಕೋಬೇಕಾದ್ರೆ ನೀವೇನು ಮಾಡಬೇಕು, ಒಂದು ಟ್ರಿಕ್ಸನ್ನು ಯೂಸ್ ಮಾಡಬೇಕು. ಏನು ಟ್ರಿಕ್ಸು? ಇಲ್ಲೇನು ಮಾಡಬೇಕು ಅಂತ ಅಂದರೆ, ಇಲ್ಲಿ ಮೊದಲೇದಾಗಿ ನೀವೊಂದು ಮೇಲ್ಮೈಯನ್ನು ಹಾಕ್ಕೊಳ್ರಿ. ಹೌದಾ? ಇಲ್ಲಿ ಮೊದಲೇದಾಗಿ ಒಂದು ಬೆಳಕಿನ ಕಿರಣ ಬಂದು ಬೀಳುತ್ತೆ. ಈ ಬೆಳಕಿನ ಕಿರಣ ಏನಾಗುತ್ತೆ, ವಾಪಸ್ ಅದೇ ಮೇಲ್ಮೈಯಿಂದ ಪುಟಿದೇಳುತ್ತೆ. ಹಾಗಾದರೆ ಇದನ್ನು ನಾವೇನಂತ ಹೇಳ್ತೀವಿ? ಪತನ ಕಿರಣ ಅಂತ ಹೇಳ್ತೀವಿ. ಇನ್ನು ಇದು ಪ್ರತಿಫಲಿತ ಕಿರಣ. ಈ ಮಧ್ಯದಲ್ಲಿ ನಾವೇನು ಮಾಡ್ತೀವಿ? ಒಂದು ಲಂಬವನ್ನು ಎಳಿತೀವಿ. ಹೌದಾ? ಇದನ್ನು ನಾವು ಪತನ ಬಿಂದು ಅಂತ ಹೇಳಿ ಕರಿತೀವಿ. ಇನ್ನು ಪತನ ಕಿರಣ ಹಾಗೂ ಲಂಬದ ನಡುವೆ ಉಂಟಾದ ಕೋನ, ಇಲ್ಲೇನು ಪತನ ಕಿರಣ ಇದೆ ಅಲ್ವಾ, ಅದೇ ಪತನ ಕೋನ. ಇನ್ನು ಈ ಒಂದು ಪ್ರತಿಫಲನ ಕಿರಣ ಹಾಗೂ ಇದ್ರ ಮಧ್ಯೆ ಲಂಬದ ಮಧ್ಯೆ ಉಂಟಾದ ಕೋನವನ್ನು ನಾವು ಪ್ರತಿಫಲಿತ ಕೋನ ಅಂತ ಹೇಳಿ ಕರಿತೇವೆ. ಹಾಗಾಗಿ ಈಗ ಹೇಳುವಾಗ ತುಂಬ ಸಿಂಪಲ್. ಇದು ಯಾವಾಗಲೂ ಕೂಡ ಏನಾಗುತ್ತೆ, ಇದಿಷ್ಟು ಈ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ನೆನ್ಪಿಟ್ಕೊಳ್ರಿ. ಮೊದಲೇ ನಿಯಮ ಏನು ಹೇಳುತ್ತೆ? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇನ್ನು ಎರಡನೇದು ಅದರಲ್ಲಿ ನಿಯಮ, ಪತನ ಕಿರಣ ಅಂದರೆ ಈ ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಪತನ ಬಿಂದು, ಈ ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಈ 3 ಒಂದೇ ಸಮತಲದಲ್ಲಿರುತ್ತದೆ. ಇದೊಂದು ಸಮತಲ. ಹೌದಾ? ಇಲ್ಲಿ ಬೆಳಕಿನ ಕಿರಣ ಬಿದ್ದಿದೆ, ಇದು ಪತನ ಕಿರಣ, ಇದು ಪ್ರತಿಫಲಿತ ಕಿರಣ, ಇದು ಲಂಬ ಅಂದರೆ ಪತನ ಬಿಂದು. ಇವು 3 ಏನಾಗಿರ್ತವೆ? ಒಂದೇ ಒಂದು ಸಮತಲದಲ್ಲಿರುತ್ತವೆ. ಹಾಗಾಗಿ ಪತನ ಕಿರಣವು ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಇವು 3 ಒಂದೇ ಸಮತಲದಲ್ಲಿರುತ್ತದೆ. ಇದು ಬೆಳಕಿನ ಪ್ರತಿಫಲನದ ನಿಯಮಗಳು. ಈಸಿ ಇದೆ. ಎರಡರಲ್ಲಿ ಯಾವುದಾದ್ರೂ ಎಕ್ಸಾಮಿಗೆ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ವಕ್ರೀಭವನದ ನಿಯಮಗಳನ್ನು ನೋಡೋಣ. ಹಾಗಾದರೆ ಈ ನಿಯಮ ಏನಿದೆ, ಹೆಡ್ಡಿಂಗ್ ಇದೆ ನೋಡ್ರಿ, ವಕ್ರೀಭವನದ ನಿಯಮಗಳು. ಇಲ್ಲಿ ನಿಮಗೆ ಕ್ಲೂ ಹೇಳ್ತಾ ಇದ್ದಾನೆ. ಮೇಲ್ಗಡೆ ಏನಿದೆ ಅಲ್ವಾ ಪ್ರತಿಫಲನದ 2ನೇ ನಿಯಮ, ಆ 2ನೇ ನಿಯಮನೇ ವಕ್ರೀಭವನದ ಮೊದಲೇ ನಿಯಮ ಆಗಿರುತ್ತೆ. ಆದರೆ ಇಲ್ಲಿ ಏನು ಚೇಂಜ್ ಮಾಡಬೇಕು, ಅಲ್ಲಿ ಪತನ ಕಿರಣ ಪ್ರತಿಫಲನ ಕಿರಣ ಇದೆ, ಆದರೆ ಇಲ್ಲಿ ಪತನ ಕಿರಣ ಇದು ವಕ್ರೀಭವನ ನಿಯಮ ಆಗಿರೋದ್ರಿಂದ ನೀವು ವಕ್ರೀಭವನ ಕಿರಣ ಅಥವಾ ವಕ್ರೀಮ ಕಿರಣ ಅಂತ ಹೇಳಿ ತಗೊಂಡ್ರೆ ಆಯಿತು. ಹಾಗಾಗಿ ಪತನ ಕಿರಣ, ವಕ್ರೀಮ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಇವು 3 ಒಂದೇ ಸಮತಲದಲ್ಲಿರುತ್ತವೆ. ಒಂದು ನಿಯಮ ಆಯಿತು. ಇನ್ನು 2ನೇ ನಿಯಮ ನೋಡ್ರಿ. 2ನೇ ನಿಯಮದಲ್ಲಿ ನಾವೇನು ಮಾಡ್ಬೋದು, ಇದೊಂದು ಸೂತ್ರವನ್ನು ನೆನ್ಪಿಟ್ಕೊಂಡ್ರೆ ಆರಾಮ್ಸೆ ಇದಿಷ್ಟು ನಾವು ನಿಯಮವನ್ನು ಬರಿಬೋದು. ಏನದು? sin i / sin r = ಸ್ಥಿರಾಂಕ. ಇದನ್ನು ನಾವು ಸ್ನೆಲ್ನ ನಿಯಮ ಅಂತ ಕೂಡ ಕರಿತೇವೆ. ನಿಮ್ಮ ಎಕ್ಸಾಮಿಗೆ ಡೈರೆಕ್ಟಾಗಿ ಸ್ನೆಲ್ನ ನಿಯಮವನ್ನು ನಿರೂಪಿಸಿ ಅಂತ ಹೇಳಿ ಕೇಳ್ಬೋದು. ಹೌದಾ? ಗಮನದಲ್ಲಿ ಇಟ್ಕೊಳ್ರಿ. ಹಾಗಾದರೆ ಈ ವಕ್ರೀಭವನದ 2ನೇ ನಿಯಮವನ್ನೇ ನಾವೇನಂತ ಹೇಳ್ತೀವಿ? ಸ್ನೆಲ್ನ ನಿಯಮ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ನೋಡಿ, ಯಾವುದು? ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ, ಇದನ್ನು ನಿಮಗೆ ಬರೆಯೋ ಕಷ್ಟ ಆದರೆ ಬಿಟ್ಬಿಡಿ, ಸ್ಕಿಪ್ ಮಾಡಿಬಿಡಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಪತನ ಕೋನದ ಸೈನು ಅಂದರೆ ಇಲ್ಲಿದೆ ನೋಡ್ರಿ, ಪತನ ಕೋನದ ಸೈನು ವಕ್ರೀಮ ಕೋನದ ಸೈನುಗಳ ಅನುಪಾತಕ್ಕೆ ಸ್ಥಿರವಾಗಿರುತ್ತದೆ. ಪತನ ಕೋನದ ಸೈನು ವಕ್ರೀಮ ಕೋನದ ಸೈನುಗಳ
ಅನುಪಾತಕ್ಕೆ ಸ್ಥಿರವಾಗಿರುತ್ತದೆ. ಇದನ್ನು ನಾವು ಸ್ನೆಲ್ನ ನಿಯಮ ಅಂತ ಕೂಡ ಕರಿತೇವೆ. ಹೌದಾ. ಐ ಅಂದರೆ ಇನ್ಸಿಡೆಂಟ್ ಅಂತ ಹೇಳಿ, ಆರ್ ಅಂದರೆ ರಿಫ್ರಾಕ್ಷನ್, ಅಂದರೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಕ್ವಲ್ ಟು ಸ್ಥಿರಾಂಕ. ಇದಿಷ್ಟು ವಕ್ರೀಭವನ ನಿಯಮಗಳಿಗೆ ಸಂಬಂಧಪಟ್ಟಿರುವಂತೆ. ಇನ್ನು ಇದಾದಮೇಲೆ ನಿಮ್ಗೇನಿದೆ ಅಂದರೆ 40+ನಲ್ಲಿ ವ್ಯಾಖ್ಯಾನಗಳು ಅಂತ ಹೇಳಿ ಬರ್ತವೆ. 3 ಡೆಫಿನೇಷನ್ ಇದೆ. ಇದು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಪಾಸಿಂಗ್ ಪ್ಯಾಕೇಜ್ನಲ್ಲಿರುವಂಥದ್ದು. ಯಾವುದ್ಯಾವುದು? ಆಹಾರ ಸರಪಳಿ, ಜೈವಿಕ ಸಂವರ್ಧನೆ, ಪರಾವರ್ತಿತ ಕ್ರಿಯೆ ಅಂದ್ರೇನು ಅಂತ ಹೇಳಿ. ಈಗ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇಲ್ಲಿ ಈ ಡೆಫಿನೇಷನಲ್ಲಿ ನಾ ಕೊಡ್ತಾ ಇರುವಂತಹ ಈ ಲೈನ್ಸ್ಗಳೇನಿದೆ ತುಂಬ ಶಾರ್ಟ್ ಆಗಿದ್ದಾವೆ, ನೀವು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೋದು. ಹಾಗಾಗಿ ಮೊದಲೇದೇನಿದೆ? ಆಹಾರ ಸರಪಳಿ. ಹಾಗಂದರೆ ಆಹಾರ ಸರಪಳಿ ಅಂದ್ರೇನು ನೋಡಿ, ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಆಹಾರ ಶಕ್ತಿ ವರ್ಗಾವಣೆಯಾಗುವುದನ್ನು ಆಹಾರ ಸರಪಳಿ ಎನ್ನುವರು. ಅಂದರೆ ಆಹಾರಕ್ಕಾಗಿ ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆಯಾಗಿರೋದು. ಹೀಗೆ ಬರೆಯೋಕ್ಕಿಂತ ನಾವೇನು ಮಾಡಬೇಕು? ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಆಹಾರ ಶಕ್ತಿ ವರ್ಗಾವಣೆಯಾಗುವುದನ್ನು ಆಹಾರ ಸರಪಳಿ ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇ ಡೆಫಿನೇಷನ್ ಯಾವುದು? ಜೈವಿಕ ಸಂವರ್ಧನೆ. ಅಲ್ಲಿ ಮೇಲ್ಗಡೆ ಆಹಾರ ಸರಪಳಿ ಅಂದರೆ ಆಹಾರ ಶಕ್ತಿ ವರ್ಗಾವಣೆಯಾಗುವುದು ಅಂತ ನೆನ್ಪಿಟ್ಕೊಳ್ರಿ. ಆವಾಗ ನಿಮ್ಮ ಬಾಯಿ ಮಾತಿಂದಲೇ ನೀವೇನು ಮಾಡ್ಬೋದು? ಬರಿಬೋದು. ಇಲ್ಲಿ ಜೈವಿಕ ಸಂವರ್ಧನೆ ಅಂದರೆ ರಾಸಾಯನಿಕಗಳ ಮಟ್ಟ ಹೆಚ್ಚಾಗ್ತಾ ಹೋಗೋದು. ಇದನ್ನು ನೀವು ಕ್ಲೂ ಪಾಯಿಂಟ್ ಅಂತ ನೆನ್ಪಿಟ್ಕೊಳ್ರಿ. ಅಂದರೆ ಡೆಫಿನೇಷನನ್ನು ಸುಲಭವಾಗಿ ಬರಿಬೋದು. ಈ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ರಾಸಾಯನಿಕ ವಸ್ತುಗಳು ವರ್ಧನೆಯಾಗೋದು. ವರ್ಧನೆ ಮೀನ್ಸ್ ಜಾಸ್ತಿ ಆಗೋದು ಅಂತ ಹೇಳಿ. ಇದನ್ನು ಜೈವಿಕ ಸಂವರ್ಧನೆ ಅಂತ ಹೇಳ್ತೀವಿ. ಸೇಮ್ ಡೆಫಿನೇಷನ್ ಮೇಲ್ಗಡೆ ಆಹಾರ ಸರಪಳಿ ಕಲ್ತಿರಲ್ವಾ? ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಅಲ್ಲಿ ಆಹಾರ ಶಕ್ತಿ ವರ್ಗಾವಣೆ ಆದರೆ ಇಲ್ಲೇನಾಗುತ್ತೆ? ರಾಸಾಯನಿಕ ವಸ್ತುಗಳು ವರ್ಧನೆ ಆಗ್ತಾ ಹೋಗ್ತವೆ. ಹಾಗಾಗಿ ಏನು ಬರೀತೀರ ಡೆಫಿನೇಷನು? ಪರಿಸರ ವ್ಯವಸ್ಥೆಯಲ್ಲಿ ಇದು ಬಿಟ್ಟಾಕಿ ನಿಮಗೆ ಗೊತ್ತಾಗದೇ ಇದ್ದರೆ ನೆಕ್ಸ್ಟ್ ಏನು ಮಾಡಿರಿ? ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ರಾಸಾಯನಿಕ ವಸ್ತುಗಳು ವರ್ಧನೆಯಾಗುವುದನ್ನು ಜೈವಿಕ ಸಂವರ್ಧನೆ ಎನ್ನುವರು. ಸಿಂಪಲ್ ಇದೆ ಅಲ್ವಾ? ಸೊ ನೀವೇನು ಮಾಡಬೇಕು? ಇವನ್ನೆಲ್ಲ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಎಕ್ಸಾಮ್ ಬರೋ ತನೂ ಇದಿಷ್ಟೇ ಪ್ರಾಕ್ಟೀಸ್ ಮಾಡಿರಿ, ಆರಾಮ್ಸೆ ನೀವು ಪಾಸ್ ಆಗ್ತೀರಾ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ಯಾವುದು? ಪರಾವರ್ತಿತ ಕ್ರಿಯೆ. ಇನ್ನು ಈ ಪರಾವರ್ತಿತ ಕ್ರಿಯೆ ನೋಡಿ, ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗಳಿಗೆ, ಅಂದರೆ ನಮ್ಮ ನಿಸರ್ಗದಲ್ಲಿ ಪರಿಸರದಲ್ಲಿ ಯಾವ್ಯಾವ ರೀತಿಯಾದಂತಹ ಪ್ರಚೋದನೆಗಳು ಉಂಟಾಗ್ತವೆ, ಅವುಗಳಿಗೆ ನಮ್ಮ ದೇಹ ಯಾವ ರೀತಿ ಸ್ಪಂದಿಸುತ್ತೆ, ಅಂದರೆ ಯಾವ ರೀತಿ ಪ್ರಕ್ರಿಯೆಯನ್ನು ನೀಡುತ್ತೆ, ಇದೇ ಪರಾವರ್ತಿತ ಕ್ರಿಯೆ. ನೆನ್ಪಿಟ್ಕೊಳ್ರಿ. ಪರಿಸರದಲ್ಲಿ ಉಂಟಾಗುವ ಪ್ರಚೋದನೆಗಳಿಗೆ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಹಠಾತ್ ಪ್ರಕ್ರಿಯೆಯನ್ನು ಅಥವಾ ಪ್ರತಿಕ್ರಿಯೆ ಅಂತಾದರೂ ಹಾಕ್ಕೊಳ್ರಿ, ಆಯಿತಾ? ಪ್ರತಿಕ್ರಿಯೆಯನ್ನು ನಾವೇನಂತ ಹೇಳ್ತೇವೆ? ಪರಾವರ್ತಿತ ಕ್ರಿಯೆ ಎನ್ನುವರು. ಈ 3 ಡೆಫಿನೇಷನಲ್ಲಿ ಎಕ್ಸಾಮಿಗೆ ಯಾವುದಾದ್ರೂ ಒಂದು ಫಿಕ್ಸ್ ಆಗಿ ಕೊಡ್ತಾರೆ. ಹಾಗಾಗಿ 3 ಬರೆದಿಟ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹಾಗಾದರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ 40+ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ವಿಜ್ಞಾನ ವಿಷಯದಲ್ಲಿ ಏನೇನು ನೋಡ್ತಾ ಹೋದ್ವಿ? ನಿಯಮಗಳನ್ನು, ಅದೇ ರೀತಿ ವ್ಯಾಖ್ಯಾನಗಳನ್ನು ಕೂಡ ನೋಡಿದ್ವಿ. ನಾವಿವತ್ತು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇವೆ. ಇನ್ನು ಈ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಉಪಯೋಗಗಳಾಗಿರ್ಬೋದು, ವ್ಯತ್ಯಾಸಗಳಾಗಿರ್ಬೋದು, ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ಲ ವಿಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇರಿ. ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.